ನಮಸ್ಕಾರ. ನಾವು ಓದ್ ವಿಡಿಯೋದಲ್ಲಿ ನಾವು ಕ್ಯಾಟ್ ಕಮಾಂಡ್ ಬಗ್ಗೆ ತಿಳ್ಕೊಂಡು ಮತ್ತೆ ಎಕೋ ಕಮಾಂಡ್ ಬಗ್ಗೆ ತಿಳ್ಕೊಂಡು ಈ ವಿಡಿಯೋದಲ್ಲಿ ನಾವು ವಿ ಕಮಾಂಡ್ ಯಾಕೆ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಗಮನ ಇಟ್ಟು ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಕ್ಯಾಟ್ ಮತ್ತೆ ವಿ ಐಗೆ ಏನ್ ವ್ಯತ್ಯಾಸ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನೀವು ಲಿನಕ್ಸ್ ಕಲ್ತ ಮೇಲೆ ಇವೆರಡು ಕಮಾಂಡ್ ತುಂಬಾ ಮುಖ್ಯ ಆಗುತ್ತೆ, ಸರಿನಾ? ನಾವು ಎಸ್ ಹೋಗೋಣ. ನಮ್ಗೆ ಓದ್ ವಿಡಿಯೋದಲ್ಲಿ ಕ್ಯಾಟ್ ಕಮಾಂಡ್ ಇಂದ ನಾವು ಏನೇನು ನೋಡಬಹುದು, ಕ್ಯಾಟ್ ಕಮಾಂಡ್ ಇಂದ ಕ್ಯಾಟ್ ಫೈಲ್ 1 ಅಂತ ಹೇಳಿದ್ರೆ ಕ್ಯಾಟ್ 1 ಅಲ್ಲಿ ಏನಿದೆ ಅಂತ ಗೊತ್ತಿದೆ. ಬಟ್ ಈಗ ವಿ ಐ ಅಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ವಿ ಐ ನೋಡಿ, ಇವೆರಡು ಇದೆಯಲ್ಲ ನಿಮ್ಗೆ, ಟೆಸ್ಟಿಂಗ್ ಮತ್ತೆ ಆಡಿಂಗ್ ಡೇಟಾ ಇನ್ ಅಕೌಂಟ್ ಏನು ಹಾಕಿದ್ದೀನಲ್ಲ. ಸೊ ಈಗ ವಿ ಐ ಫೈಲ್ 1 ಅಂತ ಕೊಟ್ಟು ನೋಡಿ, ಎಂಟ್ರಿ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿದ್ರ ಇಲ್ಲೂ ಅದೇ ಇದೆ. ಆದ್ರೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಈಗ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನಾನು ಈಗ ಏನ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಒಂದೊಂದಾಗಿ. ನಾನು ಐನ ಪ್ರೆಸ್ ಮಾಡ್ತಿದ್ದೀನಿ. ಐ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಇನ್ಸರ್ಟ್ ಅಂತ ಅದನ್ನ ಕನ್ಸಿಡರ್ ಆಗುತ್ತೆ. ಐ ಅಂದ್ರೆ ಇನ್ಸರ್ಟ್ ಆಗಿದೆ, ಸರಿನಾ? ಸೊ ಎಂಟರ್ ಬಂದು ಎಂಟರ್ ನೋಡಿ, ಎಂಟರ್ ಮಾಡಿದ್ದೀನಿ. ಈಗ ಆಡಿಂಗ್ ಥರ್ಡ್ ಲೈನ್ ಅಂತ ಒಂದು ಕೊಟ್ಟಿದ್ದೀನಿ. ಓಕೆ, ಈಗ ಹೆಂಗ್ ಈಚೆ ಹೋಗ್ಬೇಕು ಅಂತಂದ್ರೆ ಎಸ್ಕೇಪ್ ಪ್ರೆಸ್ ಮಾಡ್ತಾ ಇದೀನಿ. ಓಕೆ, ಆಮೇಲೆ ಕೋಲನ್ ಇದನ್ನ ಪ್ರೆಸ್ ಮಾಡಿ, ಡಬ್ಲ್ಯೂ ಅಂತಂದ್ರೆ ಸೇವ್ ಅಂತ, ಕ್ಯೂ ಅಂತಂದ್ರೆ ಎಕ್ಸಿಟ್ ಅಂತ. ಅಂದ್ರೆ ಡಬ್ಲ್ಯೂ ಕ್ಯೂ ಅಂದ್ರೆ ರೈಟ್ ಅಂಡ್ ಕ್ವಿಟ್ ಅಂತ. ನಾವು ಸೇವ್ ಅಂಡ್ ಎಕ್ಸಿಟ್ ಅಂತ ಹೆಂಗ್ ಕರಿತೀವಿ ಮೈಕ್ರೋಸಾಫ್ಟ್ ಅಲ್ಲಿ, ಇದರಲ್ಲಿ ನಾವು ಡಬ್ಲ್ಯೂ ಕ್ಯೂ ಅಂತ ಕರಿತೀವಿ. ಕೆಲವೊಮ್ಮೆ ಇದು ಹಾಕ್ತಿವಿ. ಇದು ಹಾಕಿದ್ರೆ ಏನಾಯ್ತು, ಶಿಫ್ಟ್ 1 ಪ್ರೆಸ್ ಮಾಡ್ಬೇಕು. ಎಕ್ಸ್ಕ್ಲಮೇಟರ್ ಮಾರ್ಕ್ ಅಂತ ಕರೀತಾರೆ ಕನ್ನಡದಲ್ಲಿ, ಆಶ್ಚರ್ಯಕ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ ಅಂತ ಕರೀತಾರೆ. ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಫೋರ್ಸ್ಫುಲಿ ಈಚೆ ಸೇವ್ ಮಾಡು ಅಂತ ಹೇಳ್ತಾ ಇದ್ದೀರಾ, ಫೋರ್ಸ್ಫುಲ್ ಆಗಿ. ಇದು ಹಾಕಿಲ್ಲ ಅಂತ ನಡೀತದೆ, ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಇರೋದು. ಸೊ ಈಗ ಏನ್ ಮಾಡ್ತೀನಿ, ಡಬ್ಲ್ಯೂ ಅಂಡ್ ಕ್ಯೂ ಕೊಡ್ತೀನಿ, ಅಂದ್ರೆ ಸೇವ್ ಅಂಡ್ ಕ್ವಿಟ್ ಕೊಡ್ತೀನಿ, ಎಂಟರ್ ಕೊಟ್ಟಿದ್ದೀನಿ. ಈಗ ನಾವೇನ್ ಮಾಡುವ, ಕ್ಯಾಟ್ ಕಮಾಂಡ್ ಯಾವ ಯೂಸ್ ಮಾಡ್ತೀವಿ, ಬರೀ ಕೇವಲ ವ್ಯೂ ಮಾಡಕ್ಕೆ. ಸೊ ಫೈಲ್ 1 ಕೊಟ್ಟು ನೋಡೋಣ. ನೋಡಿದ್ರ ಆಡಿಂಗ್ ಥರ್ಡ್ ಲೈನ್ ಅಂತ ಕೊಟ್ಟು ನಾವು ಇದೆಲ್ಲ ಬ್ಲಾಂಕ್ ಬಿಟ್ಟಿದ್ದೀವಿ ತಾನೆ, ಅದು ಬ್ಲಾಂಕ್ ಆಗಿದೆ. ತಿರ್ಗಾ ಅಲ್ಲಿಗೆ ಹೋಗೋಣ. ಇನ್ನೊಂದ್ಸಲಿ ವಿ ಐ ಕೊಟ್ಟು, ಓಕೆನಾ? ನಾವು ಇಲ್ಲಿ ಕೊಟ್ಟಿದ್ದೇವಲ್ವಾ, ನಾನು ಇಲ್ಲಿ ಬಂದು ಇನ್ಸರ್ಟ್ ಕೊಟ್ಟಿದ್ದೀನಿ. ಆಫ್ಟರ್ ಗ್ಯಾಪ್ ಆಡಿಂಗ್ ಡೇಟಾ ಅಂತ ಕೊಟ್ಟಿದ್ದೀನಿ. ಓಕೆ, ಎಸ್ಕೇಪ್ ಪ್ರೆಸ್ ಮಾಡಿದ್ದೀನಿ, ಕೋಲನ್ ಹಾಕಿದ್ದೀನಿ, ಡಬ್ಲ್ಯೂ ಕ್ಯೂ ಹಾಕಿ ಮಾಡಿದ್ದೀನಿ. ಸೊ ಕ್ಯಾಟ್ ಫೈಲ್ 1 ಕೊಟ್ಟು ನೋಡಿದ್ರ ಅದು ಆಗಿದೆ. ಸೊ ನಿಮ್ಗೆ ಏನಪ್ಪಾ ಅಂತಂದ್ರೆ, ವಿ ಐ ಮತ್ತೆ ಕ್ಯಾಟ್ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಿಮ್ಗೆ ಕ್ಯಾಟ್ ಕಮಾಂಡ್ ವ್ಯೂ ಮಾಡಕ್ ಮಾತ್ರ ಉಪಯೋಗ. ಕೆಲಸಲ್ಲಿ ನಿಮ್ಗೆ ಏನೋ ಎಡಿಟ್ ಮಾಡ್ಬೇಕು, ಏನೋ ಒಂದು ಕಾನ್ಫಿಗರೇಷನ್ ಫೈಲ್ ಇರ್ತದೆ. ಒಮ್ಮೊಮ್ಮೆ ಏನಾಯ್ತು, ನೀವು ವಿ ಐಗೆ ಹೋಗ್ತೀರಾ, ಆಯ್ತಾ, ಫೈಲಿಂಗ್ ಓಪನ್ ಮಾಡ್ತೀರಾ. ನಾನು ಜಸ್ಟ್ ಒಂದು ಉದಾಹರಣೆ ತೋರಿಸ್ತಾ ಇರೋದು. ಓಕೆ, ಎಸ್ ಬೇಡ, ನಾನು ಜಸ್ಟ್ ಹೇಳ್ತಾ ಇರೋದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತಾನೆ. cd/var ls cd/log ls. ಓಕೆ, ಸೊ ನಾನು ಹೇಳ್ತಾ ಈಗ ಕ್ಯಾಟ್ ಕೊಟ್ಬಿಟ್ಟು ಏನೋ ಒಂದು ಕೊಡ್ತಾ ಇದೀನಿ. ಓಕೆ, ಯಾವ್ದೋ ಒಂದು ರ್ಯಾಂಡಮ್ ಆಗಿ BT MP ಅಂತ. ಓಕೆ, ಓಕೆ ಬೇಡ, ಕ್ಯಾಟ್ ಕ್ರಾನ್ ಇದೆಯಾ? ನೋಡಿ ಹಿಂಗಿದೆ. ನನಗೆ ಏನಾಯ್ತು, ಕ್ಯಾಟ್ ಕ್ರಾನ್ ಕೊಟ್ಟಾಗ ಏನಾಯ್ತು, ನನಗೆ ಅದು ತೋರಿಸ್ತಾ ಇದೆ. ಕ್ಯಾಟ್ ಕ್ರಾನ್ ಕೊಟ್ಟಾಗ ಏನಾಯ್ತು, ಅದು ತೋರಿಸ್ತಾ ಇದೆ, ಸರಿನಾ? ನೀವು ಬರೀ ನೋಡ್ಬೇಕಾಗಿರೋದು ಅದೇ. ಅನ್ಕೊಳ್ಳಿ ನಾನು ಏನ್ ಮಾಡ್ತೀನಿ, ಈಗ ವಿ ಐ ಕೊಟ್ಟೆ ಅಂತ ಅನ್ಕೊಳ್ಳಿ. ವಿ ಐ ಕೊಟ್ಟಾಗ ನೀವು ಎಡಿಟಿಂಗ್ ಮೋಡ್ ಬಂದ್ಬಿಡ್ತೀರಾ. ಇಲ್ಲಿ ಏನೋ ಒಂದ್ ಮಾಡ್ತೀರಾ, ಏನೋ ಹಿಂಗ ಅಂತ ಅಂದ್ರೆ ಏನೋ ಆಯ್ತು, ನಿಮ್ಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಅಂತ, ತಪ್ಪು ಮಾಡ್ಬಿಟ್ಟಿದ್ದೀರಾ. ಅದು ನಿಮ್ಗೆ ಕಾನ್ಫಿಗರೇಷನ್ ಫೈಲ್ ಏನೋ ಬದಲಾವಣೆ ಮಾಡಿದ್ರೆ ಒಂದ್ಸಲಿ OS ಅಲ್ಲಿ ಲೋಡ್ ಆಗದೆ ಇಲ್ಲದೆ ಇರ್ಬೋದು, ಅಥವಾ ಮುಂದೆ ಏನೋ ಸಮಸ್ಯೆಗಳಾಗೋದು. ಅದಕ್ಕೋಸ್ಕರ ನಾವು ಈ ಕಮಾಂಡ್ ವಿ ಐ ನ ಯೂಸ್ ಮಾಡಲ್ಲ. ಕ್ಯಾಟ್ ಕಮಾಂಡ್ ಏನೋ ವ್ಯೂ ಬಿಡುತ್ತಾರೆ, ಇಟ್ಸ್ ರೆಕಮೆಂಡೆಡ್ ಟು ಯೂಸ್ ಅ ಕ್ಯಾಟ್ ಕಮಾಂಡ್. ಕ್ಯಾಟ್ ಕಮಾಂಡ್ ತುಂಬಾ ಮುಖ್ಯ. ಏನೋ ಎಡಿಟ್ ಮಾಡಿದೀನಿ, ಎಸ್ಕೇಪ್ ಕೋಲನ್, ನಾನು ಸೇವ್ ಮಾಡ್ತಲ್ಲ, ಎಕ್ಸಿಟ್ ಆಯ್ತಾ ಇದೀನಿ, ಏನು ಬದಲಾವಣೆ ಮಾಡಾದ್ರು ಎಕ್ಸಿಟ್ ಆಗು ಅಂತ, ಅದಕ್ಕೆ ಕ್ವಿಟ್ ಕೊಡ್ತಾ ಇದೀನಿ. ಮತ್ತೆ ಎಕ್ಸ್ಕ್ಲೇಮೇಟರ್ ಮಾರ್ಕ್ ಹಾಕ್ತಾ ಇದೀನಿ, ಎಂಟರ್. ಇದ್ರೆ ಆಯ್ತು, ನಾನು ಏನು ಬದಲಾವಣೆ ಮಾಡಿಲ್ಲ, ಕೇವಲ ಬಂದಿದ್ದೀನಿ. ಓಕೆ, ಸೊ ಅಲ್ಲಿಗೆ ಹೋಗೋಣ ನಾವು. ಸಿರಿ ಓಕೆನಾ? ಸೊ ಕ್ಯಾಟ್ ಕಮಾಂಡ್ ಯಾಕೆ ಯೂಸ್ ಮಾಡ್ತೀವಿ, ಒಂದು ಫೈಲ್ ನ ನೋಡೋಕೆ. ವಿ ಐ ಕಮಾಂಡ್ ಏನ್ ಉಪಯೋಗ ಅಂದ್ರೆ, ಈಸಿಯಾಗಿ ಏನಾದ್ರೆ ಡೇಟಾ ಎಂಟರ್ ಮಾಡ್ಬೋದು. ಆದ್ರೆ ನಾವು ಏನಾದ್ರು ಡೇಟಾ ಎಡಿಟ್ ಮಾಡೋಕೆ ಮಾತ್ರ ವಿ ಐ ಯೂಸ್ ಮಾಡಬೇಕು. ಅಥವಾ ಕೇವಲ ನೋಡ್ಬೇಕಾದ್ರೆ ನೀವು ಕ್ಯಾಟ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದೇ ಮ್ಯಾಂಡೇಟರಿ ಹಿಂಗೆ ಮಾಡ್ಬೇಕು ಅಂತ, ಆದ್ರೆ ಇದು ಮಾಡಿದ್ರೆ ನಿಮ್ಗೆ ಸೇವ್ ಆಗುತ್ತೆ.
ಸೊ ವಿ ಐ ಫೈಲ್ 1 ಅಂತ ಹೋಗೋಣ. ಓಕೆ, ಇನ್ಸರ್ಟ್ ಕೊಡೋಣ. ಇಲ್ಲಿ ಏನಾದ್ರು ತಪ್ಪು ಮಾಡಿದ್ದೀನಿ ನಾನು, ಆಯ್ತಾ? ನನಗೆ ಬರೀ ನೋಡಿದ್ದೀನಿ, ಈಗ ಕ್ವಿಟ್ ಮಾಡಬೇಕು. ಎಸ್ಕೇಪ್ ಮಾಡಿ ಕೊಟ್ಟು ನನಗೆ ಕ್ವಿಟ್ ಮಾಡ್ತೀನಿ. ಕ್ವಿಟ್ ಮಾಡಿದಾಗ ಏನಂತೀನಿ, ಏನು ಚೇಂಜ್ ಬದಲಾವಣೆ ಬೇಡ, ಬರೀ ಕ್ವಿಟ್ ಆಗು, ಸೇವ್ ಮಾಡಬೇಡ ಅಂತದೀನಿ. ಸೇವ್ ಆಗಿದೆ ನೋಡಿ. ಇದು ನೋ ರೈಟ್, ಅದು ನನಗೆ ಅಲೋ ಮಾಡ್ತಲ್ಲ. ಅವಾಗ ಏನ್ ಮಾಡ್ಬೇಕು, ನಾನು ಕ್ಯೂ ಮಾಡಿ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಅಂದಾಗ ಫೋರ್ಸ್ಫುಲ್ ಆಗಿ ನಾನು ಎಕ್ಸಿಟ್ ಆಯ್ತಾ ಇದೀನಿ. ಸರಿನಾ? ಕ್ಯಾಟ್ ಫೈಲ್ 1 ಕೊಟ್ಟೋಣ ನೋಡಿ, ಆಯ್ತಲ್ಲ? ಸೊ ಇವತ್ತು ಏನಕ್ಕೆ ಕಲ್ತು ಅಂತ ಒಂದ್ ಕಡೆ ಗಮನ ಹರಿಸೋಣ, ಏನಕ್ಕೆ ಕಲ್ತಿದೀವಿ ಇವತ್ತು ಅಂತ. ನಾವು ಓದ್ ತರಗತಿಲಿ ಕ್ಯಾಟ್ ಕಮಾಂಡ್ ಬಗ್ಗೆ ಕಲ್ತು, ಈಗ ಇವತ್ತು ನಾವು ವಿ ಐ ಎಡಿಟ್ ಮಾಡಕ್ಕೆ ಉಪಯೋಗಿಸುವಂತಹ ಒಂದು ಟೂಲ್, ಅದು ಹೆಂಗ್ ಉಪಯೋಗಿಸಬಹುದು ಅಂತ ನೋಡಿದ್ರು. ಡಬ್ಲ್ಯೂ ಕ್ಯೂ ಅಂದ್ರೆ ಏನು? ಸೇವ್ ಅಂಡ್ ಎಕ್ಸಿಟ್. ಕ್ಯೂ ಅಂತಂದ್ರೆ ಕ್ವಿಟ್, ಅಂದ್ರೆ ಬರೀ ಎಕ್ಸಿಟ್ ಆಗು ಅಂತ ಇದರದ್ದು ಅರ್ಥ. ಸರಿನಾ? ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ.